ನಾಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ಮೊದಲಿಗೆ ಮುಖ್ಯಾಂಶಗಳು. ಅರಣ್ಯ ಕಚೇರಿ ಮುಂದೆ ಗುಂಡಿಗಳ ಗದ್ದೆ. ದಯವಿಟ್ಟು ಇಲ್ಲಿ ದಾರಿ ನೋಡೋಣ. ಕುಕ್ಕುಂದೂರು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ರಥೋತ್ಸವ. ಧೂಮದಲ್ಲೂ ದಿಕ್ಕು ತೋರುವ ಧೈರ್ಯ. ಹೆಬ್ರಿ ಕಾಲೇಜು ಮಕ್ಕಳಿಗೆ ಅಗ್ನಿ ಸುರಕ್ಷತೆಯ ಪಾಠ. 800 ವರ್ಷಗಳ ಇತಿಹಾಸವಿರುವ ಹೆರ್ಮುಂಡೆಯಲ್ಲಿ ಕೋಲ. ಕಾರ್ಕಳದ ಕುಕ್ಕುಂದೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವರ್ಷಾವಧಿ ಜಾತ್ರಾ ರಥೋತ್ಸವವು ಬುಧವಾರ ಸಂಜೆ ವಿಜೃಂಭಣೆಯಿಂದ ಜರುಗಿತು. ಊರ ಪರವೂರ ಭಕ್ತರು ಅಪಾರ ಪ್ರಮಾಣದಲ್ಲಿ ಭಾಗಿಯಾಗಿ ಅಮ್ಮನ ರಥೋತ್ಸವ ಕಂಡು ಪುನೀತರಾದರು. ಅಗ್ನಿಶಾಮಕ ದಳ ಕೆಲಸ ಸವಾಲಿನದ್ದಾದ್ರೂ ಜನರ ಜೀವ ಉಳಿಸಲು ಮಾಡ್ತಿರುವ ಸೇವೆ ಪ್ರತಿಫಲದಾಯಕವೂ ಹೌದು ಎಂದು ಕಾರ್ಕಳ ಅಗ್ನಿಶಾಮಕ ಠಾಣಾಧಿಕಾರಿ ಆಲ್ಬರ್ಟ್ ಮೋನಿಸ್ ಹೇಳಿದರು. ಅವರು ಹೆಬ್ರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕ ಹಾಗೂ ಕಾರ್ಕಳ ಅಗ್ನಿಶಾಮಕ ದಳದ ಸಂಯುಕ್ತಾಶ್ರಯದಲ್ಲಿ ನಡೆದ ಪ್ರಾತ್ಯಕ್ಷಿಕೆ ಮತ್ತು ಜೀವನ ಕೌಶಲ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ವಿದ್ಯಾಧರ ಹೆಗ್ಡೆ ಎಸ್ ಅವರು ಅಗ್ನಿಶಾಮಕ ದಳದ ಪಾತ್ರವನ್ನು ಶ್ಲಾಘಿಸಿ ತಮ್ಮ ಜೀವದ ಹಂಗು ತೊರೆದು ಬೆಂಕಿಯ ಮಾರಣಾಂತಿಕ ದಾಳಿಯನ್ನು ತಡೆಯುತ್ತಾರೆ. ಪೆಟ್ರೋಕೆಮಿಕಲ್, ವಿದ್ಯುತ್ ಸ್ಥಾವರಗಳಂತಹ ಹೆಚ್ಚಿನ ಅಪಾಯವಿರುವ ಸ್ಥಳಗಳಲ್ಲಿ ನಿತ್ಯ ಅವರ ಬದ್ಧತೆ ಸ್ಪಷ್ಟವಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಸಹ ಠಾಣಾಧಿಕಾರಿ ಚಂದ್ರಶೇಖರ್, ಅಗ್ನಿಶಾಮಕ ಸಿಬ್ಬಂದಿಗಳು, ಉಪನ್ಯಾಸಕರು ಉಪಸ್ಥಿತರಿದ್ದರು. ಡಾಕ್ಟರ್ ಪ್ರವೀಣ್ ಕುಮಾರ್ ಸ್ವಾಗತಿಸಿ ಐಕ್ಯುಎಸ್ಸಿ ಸಂಚಾಲಕ ಡಾಕ್ಟರ್ ಗಣೇಶ್ ಎಸ್ ವಂದಿಸಿದರು. ವಿದ್ಯಾರ್ಥಿಗಳಿಗೆ ಅಗ್ನಿ ಅವಘಡಗಳನ್ನು ತಪ್ಪಿಸಲು ಅಗ್ನಿಶಾಮಕ ದಳದಿಂದ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಕಾರ್ಕಳ ಪುರಸಭೆ ವ್ಯಾಪ್ತಿಯ ತಾಲೂಕು ಕಚೇರಿ ಎದುರು ಸರ್ವಜ್ಞ ವೃತ್ತವನ್ನು ತಲುಪುವ ಅರಣ್ಯ ಇಲಾಖೆ ವಸತಿ ಗೃಹದ ಎದುರಿನ ಮುಖ್ಯ ರಸ್ತೆ ಈಗ ಗುಂಡಿಗಳ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆ. ಅಲ್ಲಲ್ಲಿ ಬಿದ್ದಿರುವ ರೋಡ್ನ ಗುಂಡಿಗಳು ದ್ವಿಚಕ್ರ ವಾಹನ ಸವಾರರಿಗೆ ಪ್ರತಿದಿನದ ಕಸರತ್ತು ಹಾಗೂ ಅಪಾಯದ ಆಟವನ್ನೇ ತಂದಿಟ್ಟಿವೆ. ಈ ದಾರಿಯಲ್ಲಿ ದಿನಂಪ್ರತಿ ನೂರಾರು ಜನರು ತಮ್ಮ ದೈನಂದಿನ ಜೀವನದ ಅವಶ್ಯಕತೆಗಳಿಗಾಗಿ ಸಂಚರಿಸುತ್ತಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು, ಸಾರ್ವಜನಿಕರು ಈ ದಾರಿಯಿಂದ ನಿತ್ಯವೂ ಸಂಚರಿಸುತ್ತಿದ್ದು ಗುಂಡಿಗಳ ಸಂಕಟವರನ್ನು ಮಗ್ಗುಲಿಗೆ ತಾಕ್ತಿದೆ. ವಿಪರ್ಯಾಸ ಸಂಗತಿ ಏನೆಂದರೆ, ಪುರಸಭೆ ಇತ್ತೀಚೆಗೆ ಪ್ರಮುಖ ಹೆದ್ದಾರಿಯ ಕೆಲವು ಕಡೆ ರಸ್ತೆಗೆ ತೇಪೆ ಹಾಕಿ ದುರಸ್ತಿ ಕಾರ್ಯ ನಡೆಸಿದೆ. ಆದರೆ ಅಚ್ಚರಿಯ ವಿಷಯವೆಂದರೆ, ತಾವೇ ನೋಡ್ತಿರುವ ತಾಲೂಕು ಕಚೇರಿ ಎದುರಿರುವ ಈ ರಸ್ತೆ ಮಾತ್ರ ಪುರಸಭೆಗೆ ಕಾಣದೆ ಹೋಯ್ತೇನೋ ಎಂಬ ಅನುಮಾನ ಮೂಡಿಸುತ್ತಿದೆ. ಹಾಗಾಗಿ ಇಲ್ಲಿ ಬಿದ್ದು ಗಾಯಗಳಾಗ್ತಿರುವ ಸವಾರರ ಸುರಕ್ಷತೆ ಹೊಣೆಗಾರಿಕೆಯಾಗಿ ಈ ಪ್ರಮುಖ ರಸ್ತೆ ಕಡೆ ಗಮನ ಹರಿಸಿ ಶೀಘ್ರದಲ್ಲಿ ದುರಸ್ತಿ ಕಾರ್ಯ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆಯನ್ನು ಖಾತ್ರಿಪಡಿಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ಸುಮಾರು 800 ವರ್ಷಗಳ ಇತಿಹಾಸವುಳ್ಳ ಹೆರ್ಮುಂಡೆಯ ಕನ್ನಡ ಕಲ್ಕುಡ ದೈವದ ಕೋಲವು ಬುಧವಾರ ನಡೆಯಿತು. ಊರಿನ ಗುತ್ತಿನ ಮನೆಯವರು, ಬರ್ಕೆಯವರು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ. ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.